ನೋಡಿ ಇಲ್ಲಿ ಒಂದು ಬೌಲನ್ನು ತೊಗೊಳ್ಳೋಣ. ಬೌಲನ್ನು ತೊಗೊಂಡ್ಬಿಟ್ಟು ಇದ್ರ ಒಳಗಡೆ 1/4 ಕಪ್ಪದಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳೋಣ. ಚಿರೋಟಿ ರವೆ ಅಂದರೆ ಸಣ್ಣ ರವೆ ಇರುತ್ತೆ, ಆದಷ್ಟು ಸಣ್ಣ ರವೆನೇ ಇಲ್ಲಿ ನೀವು ಯೂಸ್ ಮಾಡಿ. ಯಾಕಂದರೆ ಇವತ್ತಿನ ರೆಸಿಪಿಯಲ್ಲಿ ನೀವು ಪರ್ಫೆಕ್ಟ್ ಮೆಜರ್ಮೆಂಟ್ ಯೂಸ್ ಮಾಡಬೇಕು. ಮೆಜರ್ಮೆಂಟ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರೆ ನಿಮ್ಮ ರೆಸಿಪಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾನು ಎಲ್ಲನೂ ಇದು ಒಂದು ಬಟ್ಲನ್ನು ಮೆಜರ್ಮೆಂಟ್ ಆಗಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲದೂ ಇದೇ ಬಟ್ಲು ಮೆಜರ್ಮೆಂಟಿಂದನೇ ನಾನು ಹಾಕೋದು ಹೋಗ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿನ ನೋಡಿಬಿಟ್ಟು ಅದೇ ಬಟ್ಲಲ್ಲಿ ಅದೇ ಮೆಜರ್ಮೆಂಟಲ್ಲಿ ಅಥವಾ ಅದೇ ಕಪ್ ಮೆಜರ್ಮೆಂಟಲ್ಲಿನೂ ಕೂಡ ಮಾಡ್ಕೋಬೋದು. ಸೊ ನೋಡಿ ಇವಾಗ ಇಲ್ಲಿ ನಾನು 1/4 ಕಪ್ಪದಷ್ಟು ಚಿರೋಟಿ ರವೆನ ತೊಗೊಂಡಿದ್ದೆ, ಅಂದರೆ 1/4 ಕಪ್ಪದಷ್ಟು ಚಿರೋಟಿ ರವೆ. ಇವಾಗ ಪರ್ಫೆಕ್ಟಾಗಿ 1 ಕಪ್ಪದಷ್ಟು ಇಲ್ಲಿ ನಾನು ಮೊಸರನ್ನು ತೊಗೋತಾ ಇದ್ದೀನಿ. ಫ್ರೆಶ್ ಮೊಸರು ತೊಗೊಳ್ಳಿ. ಹುಳಿ ಜಾಸ್ತಿ ಇದೆ ಅಂದರೆ 3/4 ಕಪ್ ತೊಗೊಳ್ಳಿ. ಮೊಸರು ಫ್ರೆಶ್ ಆಗಿದೆ ಅಂದರೆ 1 ಕಪ್ಪದಷ್ಟು ತೊಗೊಳ್ಳಿ. ನೋಡಿ ಇಲ್ಲಿ ನಾನು ಪ್ರತಿಯೊಂದು ಮೆಜರ್ಮೆಂಟನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಈ ಮೊಸರನ್ನು ಇದ್ರೊಳಗಡೆ ಹಾಕ್ಕೊಳ್ಳೋಣ. ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವತ್ತಿನ ಈ ರೆಸಿಪಿ ಸ್ಪೆಷಲಿ ಆಗಿ ನಮ್ಮದು ವಾಟ್ಸಪ್ ಗ್ರೂಪಲ್ಲಿ ಮತ್ತು ಪರ್ಸ್ನಲ್ ಆಗಿನೂ ಕೂಡ ನಮ್ಮದೊಬ್ಬರು ಸಬ್ಸ್ಕ್ರೈಬರ್ಸ್ ಅನ್ಬೋದು, ನಮ್ಮದೊಬ್ಬರು ವ್ಯೂವರ್ಸ್ ಅನ್ಬೋದು, ಅವ್ರು ಸುಮಾರು ದಿವಸದಿಂದ ನನಗೆ ಗೋಧಿ ಹಿಟ್ಟಿಂದು ಭಟೂರ ರೆಸಿಪಿ ತೋರಿಸಿ ಮ್ಯಾಮ್ ಅಂತ ನನಗೆ ಕಮೆಂಟ್ ಹಾಕ್ತಾಯಿದ್ರು. ಸೊ ಇವತ್ತಿನ ರೆಸಿಪಿ ನಾನು ಅವರಿಗೋಸ್ಕರ ಮಾಡ್ತಾಯಿದ್ದೀನಿ. ರೆಸಿಪಿ ಒಂದು ಸ್ವಲ್ಪ ಮಾಡೋಕ್ಕೆ ಡಿಲೇ ಆಯಿತು. ಅವರಿಗೋಸ್ಕರ ನಾನಿವತ್ತೇ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ರೆಸ್ಟೋರೆಂಟಲ್ಲಿ ಹೋಟೆಲಲ್ಲಿ ಯಾವ ಥರ ಭಟೂರ ತಿಂತೀರಿ ಅದೇ ಥರ, ಬಟ್ ಇಲ್ಲಿ ನಾವು ಇವತ್ತೇ ಗೋಧಿ ಹಿಟ್ಟಿನ ಭಟೂರಿನ ಮಾಡ್ತಾಯಿದ್ದೀವಿ. ಸೊ ಗೋಧಿ ಹಿಟ್ಟಿನ ಭಟೂರ ಯಾವ ಥರ ಮಾಡೋದು ಅಂತ ಸಿಂಪಲ್ ವೇಯಿಂದ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದೇ ಮೆಜರ್ಮೆಂಟಲ್ಲಿ ಮತ್ತು ಅದೇ ವೇಯಲ್ಲಿ ಮಾಡಿ, ಯಾವುದೇ ಸ್ಟೆಪ್ಸನ್ನು ಮಿಸ್ ಮಾಡಬೇಡಿ, ಅಂದರೆ ನಿಮ್ಮ ರೆಸಿಪಿ ಫೇಲ್ ಆಗೋ ಚಾನ್ಸೇ ಇಲ್ಲ. ನೋಡಿ ಇದನ್ನು ನೀಟಾಗಿ ಇವಾಗ ನಾವು ಬೀಟ್ ಮಾಡ್ಕೊಂಡಿದ್ದೀವಿ. ಈಗೇನು ಮಾಡೋದು ಅಂದರೆ ಇದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ಇದನ್ನು ಪಕ್ಕಕ್ಕೆ ಇಡೋಣ. ನೋಡಿ ಮತ್ತೆ ಇಲ್ಲಿ ನಾನು ಅದೇ ಥರ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ, ಸೇಮ್ ಮೆಜರ್ಮೆಂಟು. ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಜಡಿ ಮಾಡಿ ಇಟ್ಕೊಂಡಿದ್ದೆ. ಗೋಧಿ ಹಿಟ್ಟು ಕಂಪಲ್ಸರಿ ಜಡಿ ಮಾಡೇ ತೊಗೋಬೇಕು. ಸೊ ಇದೇ ಬಟ್ಲು ಮೆಜರ್ಮೆಂಟಿಂದ ಇಲ್ಲಿ ನಮಗೆ ಗೋಧಿ ಹಿಟ್ಟನ್ನು ತೊಗೋಬೇಕಾಗಿದೆ. ಮಾಡೋದು ತುಂಬ ಸುಲಭ ಇದೆ, ಈಸಿಯಾಗಿ ನಾವು ಇದನ್ನು ಮಾಡ್ಕೋಬೋದು. ನೋಡಿ ಈ ಥರ ನೀಟಾಗಿ ಗೋಧಿ ಹಿಟ್ಟನ್ನು ಹಾಕೋಬೇಕು. ಎಷ್ಟು ಹಾಕೋಬೇಕು ಗೋಧಿ ಹಿಟ್ಟು ಅಂದರೆ ಇಲ್ಲಿ ನಮಗೆ 2 ಬಟ್ಲಷ್ಟು ಗೋಧಿ ಹಿಟ್ಟನ್ನು ಹಾಕೋಬೇಕಾಗಿದೆ. ಮೆಜರ್ಮೆಂಟ್ ಕರೆಕ್ಟಾಗಿ ಫಾಲೋ ಮಾಡಿ, ಅಂದರೆ ನಿಮ್ಮ ರೆಸಿಪಿ ಪರ್ಫೆಕ್ಟಾಗಿ ಬರುತ್ತೆ. ಸ್ವಲ್ಪ ಕೂಡ ಎಣ್ಣೆ ಎಳ್ಕೊಳ್ಳೋಂಗಿಲ್ಲ. ನೋಡಿ 2 ಕಪ್ಪದಷ್ಟು ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಚಿಕ್ಕ ಸ್ಪೂನಿಂದ 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ಇವಾಗ ನೋಡಿ ಚಿಕ್ಕ ಸ್ಪೂನು ಮತ್ತು ಟೀ ಸ್ಪೂನಲ್ಲಿ ನೋಡೋಕೆ ಹೋದರೆ 1/4 ಟೀ ಸ್ಪೂನಷ್ಟು ಇಲ್ಲಿ ನಾನು ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ. ಮತ್ತು 1/4 ಟೀ ಸ್ಪೂನಷ್ಟು ಇಲ್ಲಿ ಬೇಕಿಂಗ್ ಪೌಡರನ್ನು ಹಾಕೋತಾ ಇದ್ದೀನಿ. ಸೊ ಎರಡೂ 1/4 ಟೀ ಸ್ಪೂನನ್ನು ಹಾಕೋಬೇಕು. ಸೋಡಾ ಮತ್ತು ಬೇಕಿಂಗ್ ಪೌಡರ್ ಕಂಪಲ್ಸರಿ ಹಾಕ್ಕೊಳ್ಳಿ. ಹೊರಗಡೆ ಹೆಂಗೆ ಮಾಡ್ತಾರೆ ಅದೇ ಥರ ಇಲ್ಲಿ ನಮ್ಮದು ಭಟೂರ ಆಗುತ್ತೆ. ಯಾಕಂದರೆ ಇದರಲ್ಲಿ ನಾವು ಈಸ್ಟ್ ಆ್ಯಡ್ ಮಾಡ್ತಾ ಇಲ್ಲ, ಹಾಗಾಗಿಬಿಟ್ಟು ಈ ಥರ ಇಲ್ಲಿ ನಾವು ಭಟೂರನ ಮಾಡ್ತಾಯಿದ್ದೀವಿ. ನಾ ಹೇಳೋ ರೀತಿಯಲ್ಲಿ ಒಂದು ಸರ್ತಿ ಭಟೂರನ ಮಾಡಿ 100% ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಭಟೂರ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ನಾವು ಮೊಸರಲ್ಲಿ ಏನು ರವೆ ಕಲಿಸಿಟ್ಟಿದ್ವಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ, ಪರ್ಫೆಕ್ಟಾಗಿ ನೆಂದಿದೆ. ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಇದೆಲ್ಲನೂ ಇವಾಗ ಇದ್ರ ಒಳಗಡೆನೆ ಹಾಕ್ಕೊಳ್ಳೋಣ. ನೋಡಿ ಇಷ್ಟೆಲ್ಲ ಹಾಕೊಂಡ ನಂತರ ಇವಾಗ ನಮಗೆ ಇದು ನೀಟಾಗಿ ಕಲಿಸ್ಕೋಬೇಕಾಗಿದೆ. ಸ್ಟಾರ್ಟಿಂಗಲ್ಲಿನೇ ನೀರೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ. ಇದು ಥಿಕ್ಕಾಗಿ ಇರಬೇಕು, ಗಟ್ಟಿಯಾಗಿ ಇರಬೇಕು ಹಿಟ್ಟು. ನೀವು ಅಕಸ್ಮಾತ್ ಲೂಸಾಗಿ ಕಲಿಸಿದ್ರೆ ಅಥವಾ ಚಪಾತಿ ಹದದ ಥರ ಕಲಿಸಿದ್ರೆ ಎಣ್ಣೆ ಎಳ್ಕೊಳ್ಳುತ್ತೆ. ಹಾಗಾಗಿ ಎಷ್ಟು ಗಟ್ಟಿಯಾಗಿ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ತೀವಿ ಅಷ್ಟೇ ಚೆನ್ನಾಗಿ ನಮ್ಮದು ಗೋಧಿ ಹಿಟ್ಟಿಂದು ಭಟೂರ ಬರುತ್ತೆ. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮಗೇನೇ ಕ್ವರೀಸು ಡೌಟ್ಸ್ ಇದ್ದರೆ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಹಾಗೂ ವಿಶ್ಫುಲ್ ಅಡುಗೆ ಮನೆಯಲ್ಲಿ ನಿಮ್ಗೆಲ್ಲರಿಗಿಂತ ಜಾಸ್ತಿ ಯಾವ ರೆಸಿಪಿ ಇಷ್ಟ ಆಗುತ್ತೆ ಅಂತಲೂ ಕೂಡ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನೋಡಿ ನಾವು ಸ್ವಲ್ಪ ನೀರು ಹಾಕಿಲ್ಲ, ಪರ್ಫೆಕ್ಟಾಗಿ ಆಗಿದೆ. ಅದಕ್ಕೆ ನಾನು ಹೇಳೋಂಥ ಮೆಜರ್ಮೆಂಟನ್ನು ಫಾಲೋ ಮಾಡಿ. ನೋಡಿ ಅಡಿಷ್ನಲ್ ಆಗಿ ಇವಾಗ ಇದಕ್ಕೆ ಏನೂ ಹಾಕೋ ಅವಶ್ಯಕತೆಯೇ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಹಿಟ್ಟು.
ಪರ್ಫೆಕ್ಟ್. ನೋಡಿ ಎಷ್ಟು ಟೈಟಾಗಿ ಇಲ್ಲಿ ನಾವು ಹಿಟ್ಟನ್ನು ಕಲಿಸಿದ್ದೀವಿ ಅಂಥೇಳಿ ಪರ್ಫೆಕ್ಟಾಗಿ ಕಲಿಸಾಗಿದೆ. ನೋಡಿ ಇವಾಗ ಇದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ಇದನ್ನು 1 ಅವರ್ ರೆಸ್ಟಿಗೆ ಬಿಡೋಣ. ಯಾಕಂದರೆ ಇದು 1 ಅವರ್ ಆದರೆ ನೀಟಾಗಿ ಫರ್ಮೆಂಟ್ ಆಗಲೇಬೇಕು. ಹಾಗಾಗಿ 1 ಅವರ್ ನಂತರ ಇದು ಯಾವ ಥರ ಬರುತ್ತೆ ಅಂತ ನೋಡೋಣ. ನೋಡಿ ಇಲ್ಲಿ ನಾನು 1 ಅವರ್ ಹಿಟ್ಟನ್ನು ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ, ನಿಮ್ಗೆ ತೋರಿಸ್ತೀನಿ. ಉಬ್ಬಿದೆ ಮತ್ತು ಕೈಯಲ್ಲಿ ಲೈಟ್ ವೆಯ್ಟ್ ಆಗಿದೆ. ಕೈಯಲ್ಲಿ ಹಿಟ್ಟು ಲೈಟ್ ವೆಯ್ಟ್ ಆಗಿ ಈ ಥರ ಉಬ್ಬಿದರೆ ನಮ್ಮ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ. ಇಲ್ಲಿ ನೋಡಿ ಈ ಥರ ಬಂದರೆ ಹಿಟ್ಟು ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿದೆ, ಪರ್ಫೆಕ್ಟಾಗಿ ನೆಂದಿದೆ ಅಂತ. ನೋಡಿ ಕಾಣಿಸ್ತಾ ನಿಮಗೆ ಒಳಗಡೆ ಎಲ್ಲ ಸೂಪರ್. ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಮೆತ್ಕೊಳ್ಳೋಣ. ನೀವು ಹಿಟ್ಟನ್ನು ಇನ್ನೂ 2-3 ಅವರ್ಸ್ ನೆನೆಸಿಟ್ಟಿದ್ರೂ ಪರವಾಗಿಲ್ಲ, ಬಟ್ ಮಿನಿಮಮ್ 1 ಅವರ್ ಆದರೆ ಇದು ಹಿಟ್ಟು ನೆನಿಬೇಕು. ಇವಾಗ ಈ ಥರ ಚಿಕ್ಕದಾಗಿ ಒಂದು ಉಂಡೆನ ಮಾಡ್ಕೊಳ್ಳೋಣ. ನೋಡಿ ಈ ಥರ ಉಳ್ಳಿ ಮಾಡ್ಕೊಂಡ ನಂತರ ಇದೇನು ಮಿಕ್ಕಿರೋದು ಹಿಟ್ಟಿರುತ್ತಲ್ಲ ಇದು ಮತ್ತೆ ನಮಗೆ ಕವರ್ ಮಾಡೇ ಇಟ್ಕೋಬೇಕು. ಇದಕ್ಕೆ ಗಾಳಿ ಬರಿಬಾರ್ದು. ಹಾಗಾಗಿ ಒಂದೊಂದು ಉಳ್ಳಿನ ತಗೋತಾ ಇಲ್ಲಿ ಹಾಗೆ ಕವರ್ ಮಾಡ್ಕೊತ ಇಟ್ಕೋತೋಗೋಣ. ಇವಾಗ ಇದೊಂದು ಉಂಡಿನ ತೊಗೊಂಡ್ಬಿಟ್ಟು ನೋಡಿ ಇಲ್ಲಿ ತೆಳಗಡೆ ಈ ಮಣೆಗೆ ಎಣ್ಣೆನ ಹಚ್ಕೊಳ್ಳೋಣ. ಹಿಟ್ಟು ಹಚ್ಕೋಬಾರ್ದು, ಎಣ್ಣೆನೇ ಹಚ್ಕೋಬೇಕು. ಆಮೇಲೆ ಇದನ್ನು ಬಟೂರು ಥರ ಲಟ್ಸೋಣ. ದೊಡ್ಡದು ಬೇಕಂದ್ರೆ ದೊಡ್ಡದು ಲಟ್ಟಿಸಿ, ಚಿಕ್ಕದು ಬೇಕಂದರೆ ಚಿಕ್ಕದು ಲಟ್ಟಿಸಿ. ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ. ಸೂಪರ್. ನೋಡಿ ನಾನು ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ನೋಡಿ ತುಂಬ ದಪ್ಪ ಇಲ್ಲ, ಸ್ವಲ್ಪ ಸಣ್ಣನೇ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಇವಾಗ ಎಣ್ಣೆ ಕಾಯ್ದ ನಂತರ ಇದ್ರೊಳಗಡೆ ಬಟೂರನ್ನ ಬಿಡೋಣ. ಆಮೇಲೆ ಈ ಥರ ಪ್ರೆಸ್ ಮಾಡೋಣ ಅಥವಾ ಈ ಥರ ಮೇಲ್ಗಡೆಯಿಂದ ಎಣ್ಣೆನ ಹಾಕೋಣ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಟೂರ ಉಬ್ಬಿದೆ ಅಂತ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಇಲ್ಲಿ ನೀವು ಬಟೂರನ್ನು ಮಾಡ್ಕೊಳ್ಳಿ. ನೋಡಿ ಉಬ್ಬಿದ ನಂತರನೂ ಕೂಡ ಈ ಥರ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ನೋಡಿ ಇವಾಗ ತಿರುಗಿಸ್ಕೊಳ್ಳೋಣ. ಪರ್ಫೆಕ್ಟ್. ನೋಡಿ ನಿಮ್ಮದು ಒಂದು ಬಟೂರ ಉಬ್ಬಿಲ್ಲ ಅಂತ ಆಗೋದಿಲ್ಲ. ಇದೇ ಥರ ಮಾಡಿ ಎಲ್ಲ ಬಟೂರ ಉಬ್ಬುತ್ತೆ. ಇದು ಗೋಧಿ ಹಿಟ್ಟಿದ್ದಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ರೆಡಿಶ್ ಆಗಿಯೇ ಬಂದಿರುತ್ತೆ. ನೋಡಿ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಂಡಿರೋದು. ನೋಡಿ ಇವಾಗ ತಕ್ಕೊಳ್ಳೋಣ. ನೋಡಿ ಇಲ್ಲಿ ಗೋಧಿ ಹಿಟ್ಟಿಂದು ಬಟೂರ ರೆಡಿಯಾಗಿದೆ. ಸ್ವಲ್ಪ ಎಣ್ಣೆ ಎಳ್ಕೊಂಡಿಲ್ಲ, ಟಮ್ ಅಂತ ಉಬ್ಬಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲಿ ಎಳ್ಳು ಹಚ್ಚಿಬಿಟ್ಟು ಮಾಡ್ಕೊಂಡಿರೋಂಥ ಬಟೂರ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಇದೇನು ಬಟೂರ ಇದೆಯಲ್ಲ ಇದು ಸ್ವಲ್ಪ ಕಡಿಮೆ ಎಣ್ಣೆಯಲ್ಲಿ ಕರೆದೋದಕ್ಕೆ ಈ ಥರ ಬಂದಿದೆ. ಆಮೇಲೆ ಸ್ವಲ್ಪ ನೀವು ಎಣ್ಣೆ ತುಂಬ ಜಾಸ್ತಿ ಬಿಸಿ ಆದಾಗ ಕರೆದ್ರೆ ಈ ಥರ ಬರುತ್ತೆ, ಬಟ್ ಹೊಟ್ಟೆ ಮಾತ್ರ ಉಬ್ಬುತ್ತೆ. ನೋಡಿ ಬಟೂರ ಅದು ಒಳಗಡೆದು ಲೇಯರ್ಸು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಫಳ್ಳಾಗಿದೆ ಅಂತ. ನೋಡಿ ಪರ್ಫೆಕ್ಟ್ ಬಟೂರ ಅನ್ಬೋದು, ಅಷ್ಟು ಚೆನ್ನಾಗಿ ಉಬ್ಬಿದೆ ಮತ್ತು ಅಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಒಳಗಡೆ ನೋಡಿ ಜಾಳಿ ಜಾಳಿ ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ಹಿಟ್ಟು ಚೆನ್ನಾಗಿ ನೆಂದಿದ್ರೆ ಮಾತ್ರ ನಿಮ್ಮ ಬಟೂರ ಉಬ್ಬುತ್ತೆ. ಇನ್ನೂ ಒಂದು ನಾವು ಮಾಡಿದ್ವಿ ಪ್ಲೇನು. ನೋಡಿ ಇದು ಪ್ಲೇನ್ ಬಟೂರ ನಾವು ಮಾಡಿರೋದು. ಇದನ್ನು ಕೂಡ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಗೋಧಿ ಹಿಟ್ಟಿಂದು ಬಟೂರ ಅಂತ ಅನ್ಬೋದು. ಇವಾಗ ನೋಡಿ ಕಟ್ ಮಾಡಿ ತೋರಿಸ್ತೀನಿ. ವಾವ್ ಸೂಪರ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮ್ಮ ಟೈಮ್ ಇದ್ದರೆ 1.5-2 ಗಂಟೆ ಆದರೆ ಹಿಟ್ಟನ್ನು ಚೆನ್ನಾಗಿ ನೆನೆಸಿಡಿ. ನೋಡಿ ಸೂಪರಾಗಿ ಬಂದಿದೆ. ನೋಡಿ ಸ್ವಲ್ಪ ಕೂಡ ಇಲ್ಲಿ ಬಟೂರ ಎಣ್ಣೆ ಹಿಡ್ದಿಲ್ಲ. ಇಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ, ಎಣ್ಣೆ ಅಂತೂ ಹಿಡ್ದಿಲ್ಲ. ಚೆನ್ನಾಗಿ ಬಟೂರನ ಹಿಟ್ಟನ್ನು ಚೆನ್ನಾಗಿ ಕಲಸಿ ನೆನೆಸೋದು ಮಾತ್ರ ಅವಸರು ಮಾಡೋಕ್ಕೋಗಬೇಡಿ. ಒಂದು ಸ್ವಲ್ಪ ಟೈಮ್ ಕೊಟ್ಟುಬಿಟ್ಟು ಹಿಟ್ಟನ್ನು ನೆನೆಸಿ. ಸೊ ನಿಮ್ಮ ಬಟೂರ 100% ಫೇಲ್ ಆಗೋದಿಲ್ಲ. ನಮ್ಮ ಕಿಚನಲ್ಲಿ ಯಾವ ಥರ ಬಟೂರ ಬಂದಿದೆ ಅದೇ ಥರ ಬಟೂರ ನಿಮ್ಮ ಕಿಚನಲ್ಲೂ ಕೂಡ ಬಂದೇ ಬರುತ್ತೆ. ಸೊ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.